ವಡ್ಡರಹಳ್ಳಿ ಸೊಸೈಟಿಗೆ ವಿಎನ್ ನಂಜುಂಡೇಗೌಡ ಸಾರಥಿ. ಮಳವಳ್ಳಿ ತಾಲೂಕಿನ ವಿವಿಧೋದ್ದೇಶ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಎನ್ ನಂಜುಂಡೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಸಂತೋಷ್ ತಿಳಿಸಿದರು. ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ನಂಜುಂಡೇಗೌಡ ಮಾತನಾಡಿ, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ, ಕಾಂಗ್ರೆಸ್ ಮುಖಂಡರಿಗೂ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಅವರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ರೋಹಿತ್ ರವರ ಸಹಕಾರದಿಂದ ಜೊತೆಗೆ ನಿರ್ದೇಶಕರ ಸಲಹೆ ಪಡೆದು ಸಂಘವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುತ್ತೇನೆ ಎಂದು ತಿಳಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ದೇವರಾಜು ರೋಹಿತ್ ಮಾತನಾಡಿ, ಹಿಂದಿನ ಅವಧಿ ಅಭಿವೃದ್ಧಿಗಳ ಜೊತೆಗೆ ಸಂಘವನ್ನ ಅಷ್ಟೊಂದು ಅಭಿವೃದ್ಧಿಪಡಿಸುವುದರ ಜೊತೆಗೆ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಾರ್ಗದರ್ಶನ ಪಡೆದು ರೈತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ರೋಹಿತ್, ಮನು, ಜವರಯ್ಯ, ಮಹದೇವಮ್ಮ, ರುದ್ರಮ್ಮ, ಟಿಎಪಿಸಿಎಂಎಸ್ ಅಧ್ಯಕ್ಷ ಎಂ ಲಿಂಗರಾಜು, ನಿರ್ದೇಶಕರಾದ ದಿಲೀಪ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸವಿತಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್, ಮುಖಂಡರುಗಳಾದ ಬಸವರಾಜ, ರಾಜು, ನಂಜೇಗೌಡ, ಕಿಟ್ಟಿ ಸೇರಿದಂತೆ ಇತರರು ಇದ್ದರು. ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ನನಗೆ ಸಹಕಾರ ನೀಡಿ ಅಧ್ಯಕ್ಷರಾಗಿ ಸಹಕರಿಸಿದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಹಾಗೂ ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ನಿರ್ದೇಶಕರಿಗೂ ಹಾಗೂ ಎಲ್ಲ ಸೇರಿದಾರರಿಗೂ ಇದೇ ಸಂದರ್ಭದಲ್ಲಿ ನಾನು ಅವಿರೋಧ ಆಯ್ಕೆಗಳ ಕಾರಣರಾದಂಥ ಎಲ್ಲ ನಿರ್ದೇಶಕರಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಏನಿದ್ರು ಆ ಟೈಮಲ್ಲಿ ನಾವು ಮಾಡಿದಂಥ ಕೆಲಸಗಳನ್ನು ಮುಂದಿನ ಕಂಟಿನ್ಯೂ ಮಾಡಿಕೊಂಡು ಎಲ್ಲರಿಗೂ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಿಕೊಂಡು ಅಧ್ಯಕ್ಷ ಚುನಾವಣೆ ಇದ್ದು ಅದರಲ್ಲಿ ನಮ್ಮ ವಿಎನ್ ನಂಜುಂಡೇಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ನಮ್ಮ ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಬೆಂಬಲಿತೆಯಾದ ನಮ್ಮ ಎಲ್ಲ ಡೈರೆಕ್ಟರ್ಗಳು ಈ ದಿನ ಅಧ್ಯಕ್ಷರಾಗಿದ್ದಾರೆ. ಕಳೆದ ಬಾರಿ ನಾನು ಅಧ್ಯಕ್ಷ ಆಗಿದ್ದೆ. 1 ವರ್ಷ ಅವಧಿಯಾಗಿ ಅಧ್ಯಕ್ಷ ಆಗಿ ನನ್ನ ಏನು ಮಾರ್ಗದರ್ಶನ ನಮ್ಮ ಸಾಹೇಬರು ಏನು ಮಾರ್ಗದರ್ಶನ ಸೂಚಿಸಿದ್ರು ಅದರ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗಿದ್ವಿ. ಇದೇ ರೀತಿ ಮುಂದಕ್ಕೆ ನಂಜುಂಡೇಗೌಡರು ಮಾಡ್ಕೊಂಡು ಹೋಗ್ತಾರೆ ಅಂತ ಈ ಮೂಲಕ ನೀವು ತಿಳಿಸ್ತಾರೆ. ಇಂದು ತೆರವಾದಂಥ ಅಧ್ಯಕ್ಷ ಸ್ಥಾನಕ್ಕೆ ವಡ್ಡರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವರಿಗೆ ಸ್ವಾಗತವನ್ನು ಕೊಡ್ತಾ, ಏನು ನರೇಂದ್ರ ಸ್ವಾಮಿ ಅವರ ಬೆಂಬಲಿತ ಅಭ್ಯರ್ಥಿಯಾದಂಥ ನಂಜುಂಡ ಸ್ವಾಮಿ ಅವರು ಹಾಗೂ ಎಲ್ಲ ನಮ್ಮ ಮುಖಂಡರುಗಳಿಗೆ ಸ್ವಾಗತಿಸುತ್ತಾ, ಇನ್ನು ಮುಂದೆ ಈ ಸಂಘಕ್ಕೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೋಗಿ ಅಂತ ಕೇಳ್ಕೊತಾ ಇದ್ದೀವಿ. ವಡ್ಡರಹಳ್ಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ಏನು ತೆರವಾಗಿದ್ದ ಅಧ್ಯಕ್ಷ ಚುನಾವಣೆ ಮುಂದೆ ನಮ್ಮ ರೋಹಿತ್ ಅವರು ಅಧ್ಯಕ್ಷರಾಗಿದ್ದರು. ಆ ಒಂದು ನಮ್ಮ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಮಾತಿನಂತೆ ನಡ್ಕೊಂಡು ರಾಜೀನಾಮೆ ಕೊಟ್ಟಿದ್ದರು. ಈ ದಿವಸ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ನಂಜುಂಡೇಗೌಡರನ್ನ ಎಲ್ಲ ಒಂದು ಸಹಕಾರದಿಂದ ಮತ್ತು ನಮ್ಮ ನಾಯಕರಾದ ನರೇಂದ್ರ ಸ್ವಾಮಿ ಅವರ ಸಹಕಾರದಿಂದ ಎಲ್ಲ ನಿರ್ದೇಶಕರುಗಳು ಅವರಿಗೆ ಸಹಕಾರ ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಮುಂದೆ ಏನು ಹಿಂದೆ ರೋಹಿತ್ ಅವರು ಈ ಒಂದು ಸೊಸೈಟಿನ ಮುಂದುವರಿಸ್ಕೊಂಡು ಉತ್ತಮವಾಗಿ ಮಾಡ್ಕೊಂಡಿದ್ದಾರೆ, ಅದೇ ರೀತಿ ನಂಜುಂಡೇಗೌಡರು ಉತ್ತಮವಾಗಿ ಮಾಡಿಕೊಂಡು ನಮ್ಮ ನಾಯಕರಿಗೆ ಮತ್ತು ನಮ್ಮ ಈ ಗ್ರಾಮದ ಎಲ್ಲ ಸದಸ್ಯರುಗಳಿಗೆ ಮತ್ತು ಡೈರೆಕ್ಟರ್ಗಳಿಗೆ ಒಳ್ಳೆಯ ಹೆಸರು ತರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.